ವಾಣಿ ಹಾಯ್ ಗಾನ ಗುಡಿಯ ಏಯ್ ಇದು ಯಾವುದು ಫಿಶು ಹಂಗೆ ಇಲ್ವಾ ಅದು ಹಿಂಗೆ ಲೈಟ್ ಒಂದಿಲ್ಲ ಸೇಮ್ ಹಂಗೆ ಕಾಣಿಸ್ತಿದೆ ಅದು ಅದ್ಯಾವುದು ಫಿಶು ಹೊರಗಡೆ ಬಂದಿತ್ತು ಎಲ್ಲ ಇದಾಗತ್ತೆ ಅಂತ ಹೇಳ್ತಿದ್ರಲ್ಲ ಆ ಥರ ಇಲ್ಲ ಅದು ಅಲ್ಲ ನೋಡಕ್ ಹಂಗೆ ಇದೆ ಸ್ವಲ್ಪ ಬರ್ರಿ ಬಾ ಕೈ ಕೊಡು ಬರ್ರಿ ಫಸ್ಟ್ ಈಗ ಹುಡುಗಿ ಖುಷಿ ಮರ್ಮೇಡಿಂದು ಕೊಡಿಸ್ತೀನಿ ಬಾ ನಿಂಗೊಂದು ಬೆಂಗಳೂರಲ್ಲಿ ಈಗ ನಮ್ಮ ಶಿವಮೊಗ್ಗನೂ ಇಂಪ್ರೂವ್ ಮಾಡ್ತಿದ್ದಾರೆ ಅದು ಖುಷಿ ಪಡಬೇಕು ಹಾಯ್ ರೀ ಹಾಯ್ ಬಾಯ್ ಹಿಡ್ಕೋ ಗುಡಿ ಒಂದು ಕೈ ಇಲ್ಲೇ ಹೊಡೆದು ಬಿಡ್ತಾರಲ್ಲ ಅಕೌಂಟ್ ಅಂತೀನಿ ಟಿಕೆಟು 100 ಪಾರ್ಕಿಂಗ್ ಚಾರ್ಜು ಡಾಲ್ಫಿನ್ ಗುಡಿಯ ಡಾಲ್ಫಿನಲ್ಲಿ ಅಲ್ಲೋ ಟಾಟಾಯ್ಸ್ ನಾನು ಈಗ ಅದನ್ನೇ ಹೇಳ್ತಾ ಇದ್ದೆ ಹಾಂ ತಕ್ಕೊಂಡೆ ಸ್ಟಾರ್ಟಿಂಗಲ್ಲೇ ತಕ್ಕೊಂಡು ನನ್ನ ವಿಡಿಯೋದಲ್ಲಿ ಜಾಸ್ತಿ ನಾನು ಇರೋದೇ ಇಲ್ಲ ಹಾಂ ಯಾಕಂದರೆ ನಂದು ಯಾರು ಮಾಡೋದೇ ಇಲ್ಲ ಗಾಯ್ಸ್ ನನ್ನ ವಿಡಿಯೋಗಳನ್ನ ನಾನೇ ಮಾಡ್ಕೋಬೇಕು ಹಾಂ ಹೆಂಗೆ ಹೋಗ್ತಿದ್ದಾರೆ ನಾನು ಈ ಕಡೆ ಹೋಗ್ತಿದ್ದೆ ಈಗ ಆ ಕಡೆ ಹೋದ್ರೆ ಮತ್ತೆ ಬರಬೇಕು ರೂಲ್ಸ್ ಬ್ರೇಕ್ ಮಾಡ್ತಿದ್ದೀವಿ ಎಲ್ಲ ಅದೇ ಮಾಡ್ತಾರೆ ನೋಡು ಗಾನು ನೀನು ಅಡ್ಡಾಡ ಬರೋದು ಬಿಟ್ಟು ನಡಿ ಎಲ್ಲಿ ನೋಡಿಲಿ ಫುಲ್ ಬ್ರೇಕ್ ಇವಳು ಫುಲ್ ಬ್ರೇಕು ಗುಡಿಯ ಎಷ್ಟು ಕ್ಯೂಟ್ ಆಗಿದೆ ನೋಡು ಗಾನು ಅಮ್ಮ ಅವಳಿಗೆ ಕರಿ ಕೊಡಿ ನಿಂತ್ಕೋಗಾನು ಬೀಳ್ತೀರಾ ಬಾ ಬೇಗ ಹಾಂ ಚೆನ್ನಾಗಿ ಎಕ್ಸ್ಟ್ರಾ ಇವ ಯಾರು ಅಲ್ಲ ನಾನು ಹಾಂ ಬರ್ರಿ ಇಲ್ಲಿ ನೋಡು ನೋಡು ಯಾಕಪ್ಪ ತಂತಿದ್ಯಾ ಈ ಕಡೆ ಬೈಲ ಅಂದ್ರೆ ಅವ್ರ ಹೋಗಿ ಮಾತಾಡ್ಸಲ್ಲ ಇನ್ನು ಕರ್ಕೊಂಡು ಹೋಗಲ್ಲ ನಾನು ಆಮೇಲೆ ಹೋಗ್ಲಿ ಸುಮ್ಮನೆ ಹಿಡ್ಕೊಂಡು ನೋಡು ಸಾಕು ಫೋನ್ ನೀಟಾಗಿ ಹಿಡ್ಕೊ ಮೇಲೆ ಹೋಗ್ಬಿಟ್ಟಿದಾವೆಲ್ಲ ಇಲ್ಲಿ ಗಾನು ಬನ್ರಿ ಇಲ್ಲಿ ಜಾಸ್ತಿ ಇದೆ
ಮೇಲೋಗ್ಬಿಟ್ಟಿದಾವೆಲ್ಲ ಮುಟ್ಟಕ್ಕಿದ್ದಾರೆ ಅನ್ಸುತ್ತೆ. ಸಖತ್ ತಿಕ್ಕಾಗಿದೆ. ಗಲೀಜಾಗ್ಬಿಟ್ಟಿದೆ ಅಲ್ಲ ನೀರೆಲ್ಲ. ಹೋಗು ಅಲ್ಲ, ನೀರು ಕ್ಲಿಯರ್ ಇಲ್ಲ ಅದಕ್ಕೋಸ್ಕರ. ಕೆರೆಯಲ್ಲೆಲ್ಲ ಸಿಕ್ಕಿದ್ವನ ತಂದ್ಬಿಟ್ಟು ಹಂಗೆ ಫೀಲ್ ಆಗ್ತದೆ. ಬಾ ಗುಡಿಯಾ. ಹಾಂ ನೋಡು. ಓ ಇದು ಹಿಂಗೆ ಕ್ರಿಸ್ ಕ್ರಾಸ್ ಇದು ಹಿಂಗೆ ಆರ್ಚ್ ಥರ ಇದೆಯಲ್ಲ, ಅದಕ್ಕೆ ಅವೆಲ್ಲ ಮೇಲ್ ಬಂದಿದೆ. ವಾಣಿ ಅಮ್ಮ ಮನೇಲಿ ಇತ್ತಲ್ಲ ಫಿಶ್. ಹಾಂ ಇಲ್ಲಿ ನೋಡು ಗುಡಿಯ ಗಾನು ದೊಡ್ಡದು ದೊಡ್ಡ ಕಾಣಿಸ್ತು ನಂಗೆ ಫಸ್ಟು ಅವ್ಳು ಕರೆದ್ಮೇಲೆ ನೋಡ್ತಾ ಇದ್ದೀನಿ. ಹಾಂ ನೋಡಿ ನೋಡಿ ಹೆಂಗಿದೆ ನೋಡಿ. ಹ್ಞೂ ಇದು ಆರೆಂಜ್ ಫಿಶ್ ಅನ್ಸುತ್ತೆ, ಕಲರ್ ವೈಟ್ ಟರ್ನ್ ಆಗ್ತಿದೆ. ಸ್ಯಾಂಡು ಮರಳು ಮರಳು ಅನ್ಸುತ್ತೆ. ಇಲ್ಲಿ ಗಾನು ಬಿಡು ಬಿಡು ಅಮ್ಮ ಫೋಟೋ ತಗೋ. ಇಲ್ಲಿ ನೋಡಿದು ಒಂದೇ ಒಂದಿದೆ ಪಾಪ. ಇಲ್ಲಿದೆ ಬಾ ಇಲ್ಲಿ ಅಮ್ಮ. ಅದೇ ಬರ್ತಿದೆ, ಬೇಗ ಬೇಗ ಹೋಗುತ್ತೆ. ನೀನು ಅವಳು ಕಚ್ಕೋಬಿಟ್ಟಿದೆ ಆ ಫಿಶು. ಮುಂದೆ ನಡಿ, ಮುಂದೆ ನೋಡ್ಕೊಂಡು ಕಾಣಿಸ್ತಿದೆ. ಓ ಇದು ಜಗಳ ಮಾಡ್ಕೊಂಡು ಮೂಗ್ ಕಿತ್ಕೊಂಡ್ಬಂದಿದೆ. ನೋಡಲಿ ಗಾಯ ಮಾಡ್ಕೊಂಡಿದೆ ಅದು. ತಕ್ಕೊಳ್ರಿ ನೀವು. ಗುಡಿಯ ಅವ್ರಪ್ಪ ಇಲ್ಲಿ ಇಲ್ಲೊಂದು ಬಾ ನಿಂತ್ಕೋ 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 ಹಂಗೆ ಹಂಗೆ ನೋಡು. ಅಲ್ಲಿ ಬಂತು ಬಂತು. ಇವು ಮೇಲಿಲ್ಲ, ಎಲ್ಲ ಸೈಡಲ್ಲಿ ಬಂದು ನಿಂತಿದ್ದಾರೆ. ನರಸಿಂಹವ್ರಿಗೆ ಫೋನ್ ಮಾಡಿ ಹೋಗೇ ಬಿಟ್ಟಿದ್ದಾರೆ. ನೀವು ಫೋಟೋ ತಗ್ಸ್ಕೊಳಲ್ಲ ತಾನೆ? ಬೇಡ ಹೋಗು, ನಿಂತ್ಕೊ ಬೇಗ. ಅಕ್ಕನ ಜೊತೆ ಇದೊಂದು ತಗ್ಸ್ಕೊಳ್ಳ, ಅವ್ರು ತಗ್ಸ್ಕೊಳ್ತಾರಂತೆ. ನಿಂತ್ಕೊಳ್ರಿ, ಓಡೋಗ್ತೀವಿ. ಒಂದು ಫೋಟೋ ತಗ್ಸ್ಕೊಳಲ್ಲ ಹುಡುಗಿಗೆ. ಅಲ್ಲಿ ನೋಡಲಿ ಗಾನು, ಅಲ್ಲಿ ನೋಡಿ ಫಿಶ್. ಕೂಲ್ ಕೂಲ್ ಮಾಡ್ಕೊಂತಿದ್ಯಾ? ಒಂದೆರಡು ಫೋಟೋ ತಗೊಳಕ್ಕೆ, ವಿಡಿಯೋ ತಗೊಳಕ್ಕೆ. ನೀನಿಕ್ಕೆ ವಾಣಿ ಅಮ್ಮ ಬಾ ಇಲ್ಲಿ.
ಹತ್ರ ಕೊಡಂಗೆ ಬರ್ತಿದೀವ ರೀ ಸಾಕು ಹಂಗೆ ಕ್ಲಿಕ್ ಮಾಡ್ಕೊಂತೀನಿ ನಾನು ಫೋಟೋನ ನಾನು ಹಾಂ ಥರ ನಿಂತ್ಕೋ ಏನು ಹಾಂ ಅದನ್ನು ನೆಟ್ಟಿಗೆ ನೋಡಲಿಲ್ಲ ವೇಸ್ಟ್ ಪಡಿಗಳಿಗೂ ಅಲ್ಲಿ ಮಕ್ಕಳನ್ನ ನೋಡಕ್ ಬಿಟ್ಟು ಆ ಥರ ಡಿಸೈನ್ ಕೇಳ್ತಿದ್ಯಾ ಇರ್ಲಿ ಎತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅಂದರೆ ಮೇಲೆ ಇದೆಯಲ್ಲ ಚೆನ್ನಾಯ್ತು ಇಟ್ಕೊ ಇನ್ನೇನು ಮತ್ತೆ ಅದನ್ನು ಅಮ್ಮ ಒಂದು ನಿಮಿಷ ಕಾಲು ತೆಗಿಬೇಡ ಸಣ್ಣ ಕ್ಲಿಪ್ಗಳಲ್ಲಿದ್ದಾವೆ ತಗೋಬೇಕಿತ್ತು ಅವರಿಗೆ ಅವು ಹೇರ್ ಸ್ಟೈಲ್ ಮಾಡೋಕ್ಕೆ ತಡಿ ಆ ಕಡೆ ಹೋಗ್ಬಿಡ್ಲಿ ಆಮೇಲೆ ತಗೊಳ್ಳೋಣ ಆ ಥರದವು ಎಲ್ಲಿ ಆ ಥರ ಇದೆ ಹಾಂ ಎಲ್ಲ ಥರದ್ದು ಒಂದೊಂದೆರಡು ನೀವು ಬೇಡ ಅನ್ಕೋತೀನಿ ಇದಿದೆ ಅಲ್ಲ ಮೂರೇ ಇರೋದಲ್ಲಿ ಒಂದು ಸ್ಟ್ರಾಬೆರಿ ಒಂದು ಅದು 30 ಅಲ್ಲೇ ಒಂದು ಪೀಸ್ 30 ನನಗೇನು ತಳೋಣ ಹಾಕೊತೀನಿ ಎರಡು ಸೇಮ್ ಒಂದು ಸೇಮ್ ಇರಲಿ ಆ್ಯಕ್ಚುಲಿ ಅದೊಂದೇ ಚೆನ್ನಾಗಿ ಯಾವ್ದು ಹೇಳ್ರಿ ಇದು ತಗೊಂಡಿದ್ದೀನಲ್ಲ ಗಾನಕ್ಕೆ ತಗೊಂಡಿಲ್ಲ ಗುಡಿ ಇಲ್ಲೈತೆ ಹಾಂ ಅದು ತೆಗ್ದುಬಿಡು ನೋಡು ಹಾಕೇ ಇಲ್ಲೇನೋ ನಾವು ತೆಗ್ದುಬಿಡು ಹಂಗೆ ಅಲ್ಲೇ ಹಾಕಿ ಬಂದ್ಬಿಡು ನೇಲ್ ಪಾಲಿಶ್ ಎಲ್ಲ ಹಂಗೆ ಯಾರು ಇಲ್ಲ ಕಡೆ ಇದ್ದಾರಾ ಆಯ್ತು ಎಷ್ಟು ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ ಸಿಗ್ಲಿ ಈ ಡ್ರೆಸ್ಸಿಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ ತೋರಿಸಿ ನನಗೆ ಕ್ಯಾರೆ ಬುಲ್ಬುಲ್ ಚೆನ್ನಾಗಿ ಕಾಣುತ್ತೆ ಹ್ಞೂ ತಗೋ ಎಷ್ಟು ಬೇವತ್ತಿಗೆ ಚೆನ್ನಾಗಿ ಕಾಣಿಸಲ್ವಾ ಸಕ್ಕತ್ತಾಗಿದೆ ಬೇರೆ ಇದು ಮ್ಯಾಚಿಂಗ್ ತಗೊಳ್ಳ ಇತ್ತಗೋ ಅಯ್ಯೋ ಆಸೆ ಇದ್ರೆ ತಗೋಬಿಡ್ಬೇಕಲ್ವಾ ನನಗೆ ತಗೋ ನಾನು ಯಾವತ್ತೂ ಹಾಕೊಂಡಿಲ್ಲ ಯಾಕೆ ಹಾಕೋ ಏನಾಗಿದೆ ಇದು ಡಿಫ್ರೆಂಟ್ ಆಗಿದೆ ಅದು ಚೆನ್ನಾಗಿಲ್ಲ ಅಷ್ಟು ಲುಕ್ ಅನ್ಸಲ್ವ ಈ ಡ್ರೆಸ್ಸಿಗೆ ಅದು ಸೂಟ್ ಆಗ್ತಿಲ್ಲ ಅಷ್ಟೇ ಚೆನ್ನಾಗಿದೆ ಹಾಕ್ಕೋಬೇಕು ಇದು ದೊಡ್ಡದು ತಗೊಂತೀಯಾ ಯಾವುದು ಪಿಂಕ್ ಬೇಡ ನಿಂದು ರೆಡ್ ತಂದೆ ಜಸ್ಟ್ ಹಾಕೋ ಯಾರು ಹಾಕೋಬಿಡ ಡೈಲಿ ಕಲರ್ ಡ್ರೆಸ್ ತಾನೇ ಒಂದು 4 ಸೆಟ್ ತಗೋಬಿಡು ಅವಾಗ ಗೊತ್ತು ಕಿವಿ ಏನಿಲ್ಲ ಆಮೇಲೆ ಎಷ್ಟಿದು 300
300 ಅಂತೆ. ಚೌಕಸಿ ಇಲ್ವಾ ಅಂತ ಕೇಳ್ತಿದ್ದಾರೆ. ಅಮ್ಮ ತಗೊಂತೀನಿ. ಇದು ಸೊಳ್ಳೆ ಬತ್ತಿ ನೋಡಿ. ಇದ್ರಲ್ಲಿ ಯಾವ ಕಲರ್ ತಗೊಳ್ಳಿ? ಗ್ರೀನ್ ತಗೊಳ್ಳೋಣ. ನೋಡ್ತಾ ಇದ್ದೀನಿ ನೋಡಿದು ಅಂತ. ಅದೇ ತಗೋ, ಎಷ್ಟು ಕ್ಯೂಟ್ ಇದೆ. ಇದೆಲ್ಲ ಎಷ್ಟು? 30 ರೂಪಾಯಿ. ಪೆಂಗ್ವಿನ್ ಕಾಗೇನ ಪೆಂಗ್ವಿನ್ ಹೋಯ್ತಾ ನಿಮ್ದೆಲ್ಲ? ಏ ಇಟ್ಬಿಡು, ನಾನೊಂದು ಆಟ ಆಡ್ಬೇಕಿತ್ತು. ಇಡು, ಕಳ್ದೋಗುತ್ತಿಡು ಪಾಪ. ನಿಮ್ದಾಯ್ತು, ನಾವು ತಗೊಂಡೋಗ್ಬೇಡ. ಹ್ಞೂ ನಡಿ ಹೋಗೋಣ. ಗುಡಿಯಾ ಏಯ್ ಹೊಡ್ತಾ ಬೀಳುತ್ತಿದ್ದು ಬೇಡ ಬೇಡ, ಏನಕ್ಕಮ್ಮ ಸೌಂಡ್ ಮಾಡೋದು ಟ್ರಿನ್ ಟ್ರಿನ್ ಟ್ರಿನ್. ಅಮ್ಮ ಸ್ನೇಕ್ ಮುಟ್ತಾಳಂತ ಕೊಡೋಳು. ಬಾ, ಇಲ್ಲೇ ಮುಟ್ಬೇಕು, ತಗೊಂಡೋಗ್ಬೇಡ. ಇಷ್ಟನಾ ಗುಡಿಯಾ ನಿಮಗೆ ಸ್ನೇಕು? ಏ ಬೇಡ, ಒಂದು ಗ್ರೀನ್ ತಗೊಳ್ಳೋಣ. ಗ್ರೀನ್ ಗ್ರೀನ್ ಇದು ನೋಡು, ಗ್ರೀನ್ ಗ್ರೀನ್ ತಗೊಳ್ಳೋಣ. ಎಷ್ಟು ಕೇಳು? ಅಯ್ಯೋ ಇದೆ ತಿನ್ಕೊಂಡು ಬರ್ತಾರೆ. ತಿನ್ನಲ್ಲ, ಸುಮ್ಮ ಎಲ್ಲ ಅಂಟಿಸ್ಕೊಂತಾರೆ. ಇಲ್ಲ, ನಿಮ್ದು ಮಾಡ್ತಿಲ್ಲ ಬಿಡಿ. ಆ ಕಲರ್ ಲಾಸ್ಟಿಗೆ ಬರುತ್ತೆ ತಡಿ. ಅವಳದು ವೈಟಲ್ಲಿ ಬರ್ತಿದೆಯಲ್ಲ, ಕಲರ್ ಬರ್ತಿಲ್ಲ ಅಂತ ಮೇಲೆ ಅದು ನೋಡ್ತಾ ಇದ್ದಾಳೆ. ನಡೀರಿ, ಬೇಗ ಹೋಗೋಣ. ಹೌದಾ? ಈ ಥರ ಚಾಕ್ಲೇಟ್ಸ್ನ ಎಕ್ಸಿಬಿಷನ್ ಆ್ಯಂಡ್ ಜಾತ್ರೆಗಳಲ್ಲಿ ನೋಡಿದ್ರೆ ನಮಗೆ 19 ಕಿಡ್ಸ್ ನಾವೆಲ್ಲ ಇದ್ದೀವಲ್ಲ, ನಮಗೆ ಇವೆಲ್ಲ ತುಂಬ ನೆನಪಿದ್ದಾವೆ. ತುಂಬ ತಿಂದಿದ್ದೀವಿ ನಾವು. ನಮಗೆ ಚಾಕ್ಲೇಟ್ಸ್ ಅಂದರೆ ಇವೇ ಇದ್ವು. ಈಗಿನ ಜನ್ರೇಷನ್ ಆಲ್ಫಾಗಳಿಗೆ ಇವೇನು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಅವರ ಚಾಕ್ಲೇಟ್ಸಿಗೂ ನಮ್ಮ ಚಾಕ್ಲೇಟ್ಸಿಗೂ ತುಂಬಾ ಡಿಫ್ರೆನ್ಸ್ ಇದ್ವು. ಅವರು ನನ್ನ ಮಕ್ಕಳು ಕೂಡ ಕೇಳ್ತಾಯಿದ್ರು, ಅಮ್ಮ ಇದ್ಯಾವ ಚಾಕ್ಲೇಟು ಇದೇನು ಅದೇನು ಅಂತ. ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಇವೆಲ್ಲ ನೀವು ನೋಡೇ ಇಲ್ಲ ಬಿಡಿ, ನಿಮಗೆ ಗೊತ್ತೇ ಇಲ್ಲ ಬಿಡಿ, ಇವಾಗಲೇ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೆ. ಇವೆಲ್ಲ ನೋಡಬೇಕು ಅಂದರೆ ಜಾತ್ರೆ ಎಕ್ಸಿಬಿಷನಿಗೆ ಆ ಥರ ವಿಸಿಟ್ ಮಾಡಬೇಕು. ಇವೆಲ್ಲ ನೋಡ್ತಾರೆ ನಮ್ಮ ಚೈಲ್ಡ್ಹುಡ್ ಡೇಸ್ಗಳೆಲ್ಲ ನೆನಪಿಗೆ ಬರ್ತಾ ಇರುತ್ತೆ. ನಾವಂತೂ ತುಂಬ ಇಷ್ಟಪಟ್ಟು ತಿಂತಿದ್ವಿ. ಈ ಥರ ಎಕ್ಸಿಬಿಷನಿಗೆ ಹೋದಾಗ ಸಿಕ್ಕರೆ ನಮಗೇನು ಬೇಕೋ ಅದನ್ನು ತೊಗೊಂಬರ್ತೀನಿ. ನಾನಂತೂ ಮಿಸ್ ಮಾಡ್ಕೊಳಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರಿನ ವಾಪಸ್ ತೊಗೊಳಕ್ಕೆ. ಹೇಳಿದ್ರು, ಅದಕ್ಕೆ ಬೇಡ ಅಂತ ಇದ್ದೀನಿ. ಅಲ್ಲ, ಅದೇ ಗೊತ್ತಾಯ್ತು. ಅರೆ ತಿನ್ನಲ್ಲ, ವೇಸ್ಟ್ ಮಾಡಿಬಿಡ್ತಾರೆ ಅಂತ. ತಿಂದಿಲ್ಲ ಅಂದರೆ ಒಂದೇ ತಗೊಳೋದು. ಮಾರ್ಚ್ ಮೆಲೋ ಬೇಕಂತೆ. ಇದೇನು ಅಂದ್ಲು, ಇದೆಲ್ಲ ನಿಮಗೆ ಗೊತ್ತಿಲ್ಲ ಬಿಡು, ನಮಗೆ ಗೊತ್ತು ಅಂತ ಹೇಳಿದ. ಅದಕ್ಕೆ ಒಂದೇ ಒಂದು ಅದನ್ನು ಕೊಟ್ಬಿಡಿ. ಸಾಕಮ್ಮ, ಇನ್ನೇನು ಬೇಕು? ಚಿಯಾ ಸೀಡ್ಸ್ ಒಂದು ಕೊಟ್ಬಿಡಿ ನಂದು. ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ. ಎಲ್ಲ ಮುಗೀತು. ಈ ಸಲ ಏನೋ ಜಾಸ್ತಿ ಆಟ ಆಡಿಲ್ಲ. ಈ ಸಲ ಜಾಸ್ತಿ ಏನು ಆಟ ಆಡಲಿಲ್ಲ. ನಾವು ಫುಲ್ ಶಾಪಿಂಗ್ ಹೋಗಿದ್ವಿ, ಆಟ ಆಡಲಿಲ್ಲ. ಬಿಕಾಸ್ ಇವರಿಗೆ ಫಿಶು ತೋರಿಸಿ ಆ್ಯಂಡ್ ಮರ್ಮೇಡ್ ತೋರ್ಸೋಕ್ಕೋಸ್ಕರ ಅಷ್ಟೇ ಹೋಗಿದ್ದಿದ್ದು ನಾವು. ಅವ್ರು ಅಷ್ಟರಲ್ಲೇ ಎಂಜಾಯ್ ಮಾಡಿದ್ರು, ಜಾಸ್ತಿ ಏನು ಗೇಮ್ಸ್ ಆಡಿಸಿಲ್ಲ. ಬಿಕಾಸ್ ಈ ವರ್ಷದಲ್ಲೇ ಇದು 3ನೇದು 4ನೇದು ಎಕ್ಸಿಬಿಷನ್ ಅದೇನಮ್ಮ, ಅದಕ್ಕೋಸ್ಕರ ಏನು ಗೇಮ್ ಬೇಡ, ಏನೇನು ಬೇಕು ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ತಿದ್ವಿ. ತಿನ್ನಕ್ಕೆ ಊಟ ಮಾಡ್ಕೊಂಡು
ಮನೆಗೆ ಹೋಗೋದು ಅಷ್ಟೇ. ಈ ಸಲ ಏನು ಜಾಸ್ತಿ ಇದು ಮಾಡಿಲ್ಲ, ಸಾಕು. ಮಕ್ಕಳು ಎಂಜಾಯ್ ಮಾಡ್ರು, ಖುಷಿ ಪಟ್ಟು ಫಿಶಸ್ ನೋಡಿ, ಮರ್ಮೇಡ್ಸ್ನ ನೋಡಿ ಖುಷಿ ಪಟ್ರಲ್ಲ, ಅಷ್ಟೇ ಸಾಕು. ಲೆಟ್ಸ್ ಗೋ. ಈ ಥರ ಯಾವುದೇ ಆಂಬ್ಯುಲೆನ್ಸ್ ಕೂಡ ಹೋದರೆ ನಿಮ್ಮ ಮುಂದೆ ಮನಸ್ಸಲ್ಲೇ ಪ್ರೇ ಮಾಡಿ ಅದರಲ್ಲಿರೋರಿಗೆಲ್ಲ ಒಳ್ಳೇದಾಗಲಿ. ನಾವೊಬ್ರಿಗೆ ಒಳ್ಳೇದು ಬಯಸಿದ್ರೆ ಅಲ್ವಾ ನಮಗೂ ಒಳ್ಳೇದಾಗೋದು. ಕರೆಕ್ಟಾಗಿ ಹೇಳ್ಕೊಡು. ಆಂಬ್ಯುಲೆನ್ಸ್ ಹೆಂಗ್ ಸೌಂಡ್ ಮಾಡುತ್ತಪ್ಪ? ಗಾಡಿ ಗಾಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ತಣ್ಣು ಇದೆ, ಚೆನ್ನಾಗಿದೆ. ಎಷ್ಟೆಲ್ಲ ಹೇಳೋದು ನಾನು ನನಗೆ ಅಂತ ತರ್ಸ್ಕೊಂಡಿದ್ದು, ನೀನಾಗ ತಿಂತೀಯಾ? ನಾನು ನನಗೆ ಅಂತ ತರ್ಸ್ಕೊಂಡಿದ್ದು ನಾ. ಇವತ್ತು ಆ್ಯನಿವರ್ಸರಿನೇ ಅಂತ ಅನ್ನಿಸ್ತಿಲ್ಲ. ಟೈಮ್ ಎಷ್ಟಮ್ಮ? ಅಲ್ಲೇ ಇದೆ ಕ್ಲಾಕು. 12 ಗಂಟೆಗೆ ಇನ್ನು 5 ನಿಮಿಷ ಇದೆ ಅಷ್ಟೇ. ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಇರಲಿಲ್ಲ, ಬಿಕಾಸ್ ಅವರ ಚಿಕ್ಕಮ್ಮ ದೇವ್ರು ಮಾಡಿದ್ರು, ಊರಿಗೆ ಹೋಗಿದ್ರು. ನಾವು ಯಾರೂ ಹೋಗಂಗಿಲ್ಲ, ಸೊ ನಾನು ಹೋಗಿರಲಿಲ್ಲ ಅಷ್ಟೇ. ಹೋಗಿ ಬಂದರು. ಅಂದರೆ ಇವತ್ತು ಆ್ಯನಿವರ್ಸರಿ ಅನ್ನೋ ಫೀಲೇ ಇಲ್ಲ ನನಗೆ. ಸುಮ್ಮನೆ ಸಿಂಪಲ್ ಏನೇನೋ ಪ್ಲ್ಯಾನ್ಸ್ಗಳಿತ್ತು, ಅವೆಲ್ಲ ಫ್ಲಾಪ್ ಆಗಿ ಈ ಒಂದು ಸಿಂಪಲ್ ಕೇಕಿಗೆ ಬಂದು ನಿಂತಿದೆ. ಅದರಲ್ಲೂ ಕೇಕ್ ಕೂಡ ಡ್ಯಾಮೇಜ್ ಆಗಿದೆ. ಏನು ಹೇಳ್ತೀಯಾ? ಕೇಕ್ ಕಟ್ ಮಾಡಿದ್ದು ಬನ್ರಿ ನೋಡಿ, ನೈಟಿಲೇ ಕಟ್ ಮಾಡ್ತಿದ್ದೀನಿ. ಇವರು ಮುಖ ತೊಳ್ಕೊಂಡು ರೆಡಿಯಾಗಿ ಬಂದು ಕೂತಿದ್ದಾರೆ. ನಾನು ನೋಡ್ರಿ ನೈಟಿಲೇ ಕಟ್ ಮಾಡ್ತಿದ್ದೀನಿ, ಬಿಕಾಸ್ ಇವತ್ತು ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಹಿಂಗೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ತಿನ್ಸೋಣ ಅಂತ ಅನ್ಕೊಂಡಿದ್ದೀನಿ ರೀ. ಬಾಯ್ ಎಲ್ಲ ರೀ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ಸ್. ಎಷ್ಟು ವರ್ಷ ಆಯ್ತು? ಕಟ್ ಮಾಡಂತಡಿ. ಎಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ? ರೀ 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 ರುಕೋ ಜರಾ ಸಬರ್ ಕರೋ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 9 ವರ್ಷ. ಅಯ್ಯೋ, ಅದನ್ನ